ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ನಾನು ಸೌಮ್ಯ ಸುಗ್ನಳ್ಳಿ. ಇವತ್ತು ನಮ್ಮ ಬೆಂಗಳೂರಿನ ಪ್ರಮುಖ ಐಟಿ ವಲಯಗಳಲ್ಲಿ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಖಾಕಿ ಕಾವಲಿದ್ರು. ಒಂದೇ ಬಾರಿಗೆ 30ಕ್ಕೂ ಹೆಚ್ಚು ಜಾಗಗಳ ಮೇಲೆ ದಾಳಿ ಮಾಡಿದ್ರು. ವೈಟ್ಫೀಲ್ಡ್, ವರ್ತೂರು, ಕಾಡ್ಗೋಡಿ, ಮಹದೇವಪುರ, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ 6 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 30 ಕಡೆ ದಾಳಿ ಮಾಡಿದ್ರು. ಬೆಂಗಳೂರಿನ ಪ್ರಮುಖ ವಲಯಗಳ ತಾತ್ಕಾಲಿಕ ಶೆಡ್ಗಳು, ಟೆಂಟ್ಗಳು, ಗುಡಿಸಲುಗಳ ಮೇಲೆ ಪೊಲೀಸರು ಬೃಹತ್ ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಈ ಕಾರ್ಯಾಚರಣೆಯ ಹೆಸರು ಆಪರೇಷನ್ ಮುಕ್ತ. ಹೌದು, ಬೆಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿ ಪ್ರವಾಸಿಗರನ್ನ ಪತ್ತೆ ಹಚ್ಚೋದಕ್ಕೆ ಇವತ್ತು ಒಂದೇ ಒಂದು ವಿಭಾಗದಲ್ಲಿ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ರಸ್ತೆಗಿಳಿದಿದ್ರು. ಯಾವುದೇ ದಾಖಲೆಗಳು ಇಲ್ಲದ ನೂರಾರು ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲಿ ಹಲವರು ಬಾಂಗ್ಲಾ ಪ್ರಜೆಗಳು ಅನ್ನೋದು ಗೊತ್ತಾಗಿದೆ. ಆದ್ರೆ ಇಲ್ಲಿ ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಇದು ಇವತ್ತಿನ ಕಥೆಯಲ್ಲ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಗಡಿಯಲ್ಲಿದ್ದ ಅಕ್ರಮ ವಲಸೆಯ ಬಿಕ್ಕಟ್ಟು ಗಡಿಯಿಂದ ಸಾವಿರಾರು ಕಿಲೋಮೀಟರ್ ದೂರವಿರುವ ನಮ್ಮ ಬೆಂಗಳೂರಿಗೆ, ದಕ್ಷಿಣ ಭಾರತಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಶಿಫ್ಟ್ ಆಗಿದ್ದು ಹೇಗೆ? ಇವರಿಗೆ ನಮ್ಮ ಬೆಂಗಳೂರಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಟ್ಟಿರೋರು ಯಾರು? ಆ ಕರಾಳ ಜಾಲ ಯಾವುದು? ಇವರಿಂದಾಗಿ ನಮ್ಮ ಭದ್ರತೆಗೆ, ನಮ್ಮ ಸ್ಥಳೀಯರ ಉದ್ಯೋಗಕ್ಕೆ ಎದುರಾಗಿರುವ ಕಂಟಕ ಎಂಥದ್ದು ಅನ್ನೋದೇ ದೊಡ್ಡ ಪ್ರಶ್ನೆ. ಆ ಕರಾಳ ಸತ್ಯವನ್ನ ಹೇಳ್ತೀನಿ, ಕೊನೆವರೆಗೂ ಈ ವಿಡಿಯೋ ನೋಡಿ. ಮೊದಲಿಗೆ ಇವತ್ತು ಬೆಂಗಳೂರಿನಲ್ಲಿ ನಡೆದ ಬೃಹತ್ ಆಪರೇಷನ್ ಗ್ರೌಂಡ್ ರಿಯಾಲಿಟಿಯನ್ನ ನೋಡೋಣ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಖಡಕ್ ಸೂಚನೆಯ ಮೇರೆಗೆ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಅವರ ನೇತೃತ್ವದಲ್ಲಿ ಇವತ್ತು ಮುಂಜಾನೆಯೇ ಕಾರ್ಯಾಚರಣೆ ಶುರುವಾಯಿತು. ಕೇವಲ ಒಂದು ವಿಭಾಗದಲ್ಲೇ 500ಕ್ಕೂ ಹೆಚ್ಚು ಪೊಲೀಸರು ಏಕಕಾಲಕ್ಕೆ ಪ್ರವಾಸಿಗರ ಕಾಲೋನಿಗಳ ಮೇಲೆ ದಾಳಿ ಮಾಡಿದ್ರು. ನಿಮಗೆ ಗೊತ್ತಿರಲಿ, ಈ ಐಟಿ ಕಾರಿಡಾರ್ಗಳ ಸುತ್ತಮುತ್ತ ಸಾವಿರಾರು ತಾತ್ಕಾಲಿಕ ಶೆಡ್ಗಳಿವೆ. ಅಲ್ಲಿಗೆ ನುಗ್ಗಿದ ಪೊಲೀಸರು ಪ್ರತಿಯೊಬ್ಬರ ಗುರುತಿನ ಚೀಟಿಯನ್ನ ಪರಿಶೀಲಿಸಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ 40ಕ್ಕೂ ಹೆಚ್ಚು ಶಂಕಿತರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಿದೆ. ಇವರಲ್ಲಿ ಈಗಾಗಲೇ 4 ನಾವು ಬಾಂಗ್ಲಾದೇಶದ ಪ್ರಜೆಗಳು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಅವರ ಬಳಿ ಸಿಕ್ಕಿರುವಂತಹ ದಾಖಲೆಗಳು ಕೂಡ ನಕಲಿ ಅಂತ ಗೊತ್ತಾಗಿದೆ. ಇನ್ನು ಉಳಿದ ದಾಖಲೆಗಳನ್ನ ಪೊಲೀಸರು ತೀವ್ರವಾಗಿ ಚೆಕ್ ಮಾಡ್ತಿದ್ದಾರೆ. ಯಾರ ದಾಖಲೆ ನಕಲಿ ಅಂತ ಗೊತ್ತಾದ್ರೂ ತಕ್ಷಣ ಅವರನ್ನ FRRO ವಶಕ್ಕೆ ನೀಡಿ ಅಲ್ಲಿಂದ ಗಡೀಪಾರು ಮಾಡಲು ಪ್ರಕ್ರಿಯೆ ಶುರು ಮಾಡಲಾಗಿದೆ. ಈ ವಿಚಾರದಲ್ಲಿ ಕಾಡುವ ಮತ್ತೊಂದು ಮುಖ್ಯ ಪ್ರಶ್ನೆ ಏನ್ ಗೊತ್ತಾ? ಭಾರತ ಬಾಂಗ್ಲಾ ಗಡಿ ಇರೋದು ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರಾದಲ್ಲಿ. ಹಾಗಾದ್ರೆ ಇವರೆಲ್ಲ ಅಲ್ಲಿಂದ ಇಷ್ಟು ದೂರದ ಕರ್ನಾಟಕಕ್ಕೆ ಯಾಕೆ ಬರ್ತಿದ್ದಾರೆ ಅನ್ನೋದು ಉತ್ತರ ಹುಡುಕುತ್ತಾ ಹೋದ್ರೆ, ಅಸ್ಸಾಂನಲ್ಲಿ ಜಾರಿಯಾದ ಕಠಿಣ NCR ಪ್ರಕ್ರಿಯೆ ಮತ್ತು ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಗೃಹ ಸಚಿವಾಲಯ ಹಾಗೂ BSF ತಂದಿರುವ ಬಿಗಿಪಟ್ಟು ಎಂಬುದೇ ಉತ್ತರ. ಗಡಿಯಲ್ಲಿ ಈಗ ಡ್ರೋನ್ಗಳು, ನೈಟ್ ಕಣ್ಗಾವಲು ಕ್ಯಾಮೆರಾಗಳಿವೆ. ಅಷ್ಟೇ ಅಲ್ಲದೆ ಗಡಿ ಜಿಲ್ಲೆಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದ 40 ಹೊಸ ಖಾಯಂ ಯೂನಿಟ್ಗಳನ್ನು ಸ್ಥಾಪಿಸಲಾಗಿದೆ. ಯಾವಾಗ ಗಡಿ ರಾಜ್ಯಗಳಲ್ಲಿ ಇವರಿಗೆ ನೆಲೆಸಲು ಜಾಗ ಸಿಗೋದಿಲ್ವೋ, ಕಾನೂನು ಬಿಸಿ ಹೆಚ್ಚಾಗುತ್ತೋ, ಆಗ ಇವರೆಲ್ಲ ಆರಿಸಿಕೊಂಡಿದ್ದು ದಕ್ಷಿಣ ಭಾರತವನ್ನ, ಅದರಲ್ಲೂ ನಮ್ಮ ಕರ್ನಾಟಕವನ್ನ, ಅದರಲ್ಲೂ ಕರ್ನಾಟಕದ ಬೆಂಗಳೂರನ್ನ. ಯಾಕಂದ್ರೆ ದಕ್ಷಿಣದ ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿಲ್ಲ. ಹಾಗಾಗಿ ಇಲ್ಲಿನ ಸ್ಥಳೀಯ ಪೊಲೀಸರು ಸಾಮಾನ್ಯ ದಿನಗಳಲ್ಲಿ ಯಾರದ್ದೇ ಪೌರತ್ವದ ದಾಖಲೆಗಳನ್ನ ಪ್ರತಿನಿತ್ಯ ಚೆಕ್ ಮಾಡೋದಿಲ್ಲ. ಇದನ್ನೇ ಈ ಅಕ್ರಮ ವಲಸಿಗರು ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇವರಿಗೆ ಅತಿ ದೊಡ್ಡ ಶಕ್ತಿ ಏನಂದ್ರೆ ಭಾಷೆ. ನಮ್ಮ ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳದಿಂದ ಲಕ್ಷಾಂತರ ಅಧಿಕೃತ ಭಾರತೀಯ ಕಾರ್ಮಿಕರು ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬರ್ತಾರೆ. ಈ ಬೃಹತ್ ಜನಸಂದಣಿಯ ನಡುವೆ ಅಕ್ರಮ ಬಾಂಗ್ಲಾ ವಲಸಿಗರು ಕೂಡ ಬಂಗಾಳಿ ಭಾಷೆಯನ್ನೇ ಮಾತನಾಡೋದ್ರಿಂದ ನಾವು ಕೂಡ ವೆಸ್ಟ್ ಬೆಂಗಾಲ್ನ ಕಾರ್ಮಿಕರು ಅಂತ ಸುಲಭವಾಗಿ ನಟಿಸ್ತಾರೆ. ಸ್ಥಳೀಯ ದಕ್ಷಿಣ ಭಾರತೀಯರಿಗೆ ನಿಜವಾದ ಬಂಗಾಳದವರಿಗೂ ಬಾಂಗ್ಲಾದೇಶದವರಿಗೂ ಇರುವ ಭಾಷೆಯ ವ್ಯತ್ಯಾಸ ತಿಳಿಯೋದಿಲ್ಲ. ಇದನ್ನೇ ಅವರು ಮುಖ್ಯ ಅಸ್ತ್ರವಾಗಿ ಬಳಸಿಕೊಳ್ತಾರೆ. ಇವರೆಲ್ಲ ಬೆಂಗಳೂರಿಗೇನೋ ಬಂದ್ರು, ಆದ್ರೆ ಇವರಿಗೆ ಇಲ್ಲಿ ಶೆಡ್ ವ್ಯವಸ್ಥೆ ಮಾಡಿಕೊಟ್ಟವರು ಯಾರು? ಇವರಿಗೆ ಆಧಾರ್ ಕಾರ್ಡ್ ಸಿಗೋದು ಹೇಗೆ? ಇಲ್ಲಿಂದ ಶುರುವಾಗುತ್ತೆ ನೋಡಿ ಒಂದು ಕರಾಳ ದಂಧೆ. ಪೊಲೀಸ್ ತನಿಖೆಯಲ್ಲಿ ಬಯಲಾಗಿರುವ ಸತ್ಯ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇವರಿಗೆ ಆಶ್ರಯ ಸಿಗ್ತಾ ಇರೋದು 3 ಮುಖ್ಯ ಕಾರಣಗಳಿಂದ. ಒಂದು, ಸ್ಥಳೀಯ ಜಮೀನು ಮಾಲೀಕರ ಆಸೆ. ಬೆಂಗಳೂರಿನ ಐಟಿ ಹಬ್ಗಳ ಸುತ್ತಮುತ್ತ ಖಾಲಿ ಸೈಟು ಅಥವಾ ಜಮೀನು ಇಟ್ಕೊಂಡಿರುವ ಕೆಲವು ಸ್ಥಳೀಯರು ಹೆಚ್ಚಿನ ಬಾಡಿಗೆಯ ಆಸೆಗೆ ಬಿದ್ದು ಯಾವುದೇ
ಯಾವುದೇ ಪೊಲೀಸ್ ವೆರಿಫಿಕೇಶನ್ ಮಾಡದೆ ಕೇವಲ ನಗದು ಹಣವನ್ನ ಪಡೆದು ನೂರಾರು ತಾತ್ಕಾಲಿಕ ಶೆಡ್ಗಳನ್ನ ನಿರ್ಮಿಸಲು ಅವಕಾಶ ಮಾಡಿಕೊಡ್ತಾರೆ. ಎರಡನೇದು ಕಸ ವಿಲೇವಾರಿ ಹಾಗೂ ಗುಜರಿ ದಂಧೆಯ ಮಾಫಿಯಾ. ಬೆಂಗಳೂರಿನ ಡ್ರೈ ವೇಸ್ಟ್ ಸೆಗ್ರಿಗೇಷನ್ ಮತ್ತು ಸ್ಕ್ರಾಪ್ ಉದ್ಯಮದಲ್ಲಿ ಕೆಲವು ಗುತ್ತಿಗೆದಾರರಿದ್ದಾರೆ. ಇವರಿಗೆ ಅತ್ಯಂತ ಕಡಿಮೆ ಕೂಲಿಗೆ ದಿನದ 12 ಗಂಟೆಯೂ ದುಡಿಯುವ ಕಾರ್ಮಿಕರು ಬೇಕು. ಈ ಗುತ್ತಿಗೆದಾರರೇ ಜಾಗಗಳನ್ನ ಲೀಸ್ ಪಡೆದು ಇವರಿಗೆ ಶೆಡ್ಗಳನ್ನ ಹಾಕಿ ಆಶ್ರಯ ನೀಡಿ ಕೆಲಸಕ್ಕಿಟ್ಕೊಳ್ತಾರೆ. ಇನ್ನು ಮೂರನೇದು ನಕಲಿ ದಾಖಲೆಗಳ ಜಾಲ. ಇತ್ತೀಚೆಗೆ ನಮ್ಮ ಕರ್ನಾಟಕ ಹೈಕೋರ್ಟ್ ಕೂಡ ಈ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಬೆಂಗಳೂರಿನಲ್ಲೇ ಕೆಲವು ಏಜೆಂಟ್ಗಳಿದ್ದಾರೆ. ಅವರು ನಕಲಿ ಬಾಡಿಗೆ ಕರಾರು ಪತ್ರಗಳನ್ನ ಮತ್ತು ನಕಲಿ ಸೀಲುಗಳನ್ನ ಬಳಸಿ ಇವರಿಗೆ ಭಾರತೀಯ ಗುರುತಿನ ಚೀಟಿಗಳಾದ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನ ಮಾಡಿಕೊಡ್ತಾರೆ. ಈ ದಾಖಲೆಗಳನ್ನ ತೋರಿಸಿ ಇವರು ಬ್ಯಾಂಕ್ ಅಕೌಂಟ್ ತೆರೀತಾರೆ. ಸ್ಥಳೀಯವಾಗಿ ಮನೆಗಳನ್ನ ಕಟ್ಟಿಕೊಳ್ತಾರೆ. ಬಾಂಗ್ಲಾದೇಶದವರು ಬಂದು ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಏನ್ ಸಮಸ್ಯೆ ಅಂತ ಹಲವಾರು ಜನರು ಕೇಳಬಹುದು. ಇದು ಬಡತನದ ಅಥವಾ ವಲಸೆಯ ಸಮಸ್ಯೆ ಅಲ್ಲ. ಇದು ದೇಶದ ಸಾರ್ವಭೌಮತೆ ಮತ್ತು ನಿಮ್ಮೆಲ್ಲರ ಸುರಕ್ಷತೆಯ ಪ್ರಶ್ನೆ, ರಾಷ್ಟ್ರೀಯ ಭದ್ರತೆಗೆ ಕಂಟಕವಾಗುವಂತಹ ಪ್ರಶ್ನೆ. ಅಕ್ರಮವಾಗಿ ಬರುವವರ ಹಿನ್ನೆಲೆ ಯಾರಿಗೂ ಗೊತ್ತಿರೋದಿಲ್ಲ. ಇವರಲ್ಲಿ ಕೆಲವರು ಬಾಂಗ್ಲಾದೇಶದ ನಿಷೇಧಿತ ಉಗ್ರಗಾಮಿ ಸಂಘಟನೆಗಳ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡುವ ಸಾಧ್ಯತೆ ಇರುತ್ತೆ. ಕಳ್ಳತನ ದರೋಡೆ ಮಾಡಿ ಇವರು ಊರು ಬಿಟ್ರೆ ಇವರನ್ನ ಪತ್ತೆ ಹಚ್ಚೋದು ಅಸಾಧ್ಯ. ಯಾಕಂದ್ರೆ ಇವರ ಅಸಲಿ ಬಯೋಮೆಟ್ರಿಕ್ ನಮ್ಮ ಸರ್ಕಾರದ ಬಳಿ ಇರೋದೇ ಇಲ್ಲ. ಇವರು ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯೋದ್ರಿಂದ ನಮ್ಮ ಕರ್ನಾಟಕದ ಅಥವಾ ಬಿಹಾರ, ಒಡಿಶಾದಂತಹ ಬೇರೆ ರಾಜ್ಯಗಳಿಂದ ಬಂದ ಅಧಿಕೃತ ಭಾರತೀಯ ಕಾರ್ಮಿಕರಿಗೆ ಕೆಲಸ ಸಿಗೋದಿಲ್ಲ. ಸ್ಥಳೀಯ ಕೂಲಿ ಮಾರುಕಟ್ಟೆ ಕುಸಿತಾ ಇದೆ. ಭಾರತದ ಬಡವರಿಗಾಗಿ ಸರ್ಕಾರ ನೀಡುವ ಉಚಿತ ಪಡಿತರ ಚೀಟಿ, ಆರೋಗ್ಯ ಯೋಜನೆಗಳನ್ನು ಇವರು ನಕಲಿ ಕಾರ್ಡ್ ಬಳಸಿ ಲೂಟಿ ಮಾಡ್ತಿದ್ದಾರೆ. ಅಸ್ಸಾಂ ಮತ್ತು ತ್ರಿಪುರಾ ರಾಜ್ಯಗಳನ್ನ ಒಮ್ಮೆ ನೋಡಿ. ತ್ರಿಪುರಾದಲ್ಲಿ ಸ್ವತಂತ್ರದ ಸಮಯದಲ್ಲಿ 70% ಮೂಲ ನಿವಾಸಿ ಬುಡಕಟ್ಟು ಜನಸಂಖ್ಯೆ ಈ ಅಕ್ರಮ ವಲಸೆಯಿಂದಾಗಿ ಇಂದು ಕೇವಲ 30% ಕುಸಿದಿದೆ. ಅಲ್ಲಿನ ಮೂಲ ನಿವಾಸಿಗಳೇ ನಮ್ಮ ನೆಲದಲ್ಲಿ ಅಲ್ಪಸಂಖ್ಯಾತರಾಗಿ ಹಕ್ಕುಗಳನ್ನ ಕಳೆದುಕೊಂಡ್ರು. ಅಸ್ಸಾಂನಲ್ಲಂತೂ 80ರ ದಶಕದಲ್ಲಿ ಇದೇ ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ರಕ್ತಪಾತವೇ ನಡೆದು ಹೋಯಿತು. ಆ ಕಹಿ ಇತಿಹಾಸ ನಮ್ಮ ಕರ್ನಾಟಕದಲ್ಲಿ ಮರುಕಳಿಸಬಾರದು ಎಂಬುದಷ್ಟೇ ಉದ್ದೇಶ. ಅದಕ್ಕಾಗಿ ಇವತ್ತು ಬೆಂಗಳೂರು ಪೊಲೀಸರು ಕೈಗೊಂಡಿರುವ ಈ ಆಪರೇಷನ್ ಮುಕ್ತ ಅತ್ಯಂತ ಶ್ಲಾಘನೀಯ ಮತ್ತು ಮಹತ್ವದ ಹೆಜ್ಜೆ. ಕೇವಲ ವಲಸಿಗರಷ್ಟೇ ಅಲ್ಲದೆ ಅವರಿಗೆ ಆಶ್ರಯ ನೀಡಿದ ಶೆಡ್ ಮಾಲೀಕರು, ನಕಲಿ ದಾಖಲೆ ಮಾಡಿಸಿಕೊಟ್ಟ ಬ್ರೋಕರ್ಗಳ ಮೇಲೂ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ನಮ್ಮ ಸುತ್ತಮುತ್ತಲಿನವರಿಗೆ ಒಂದು ಮನವಿ ಮಾಡಬಹುದು. ಅದೇನಂದ್ರೆ, ನಿಮ್ಮ ಸುತ್ತಮುತ್ತಲಿನ ಲೇಬರ್ ಶೆಡ್ಗಳಲ್ಲಿ ಅಥವಾ ನಿಮ್ಮ ಮನೆಗೆ ಕೆಲಸಕ್ಕೆ ಬರುವವರ ನಡವಳಿಕೆಯಲ್ಲಿ ಏನಾದರೂ ಸಂಶಯ ಕಂಡು ಬಂದ್ರೆ ಅಥವಾ ನಕಲಿ ದಾಖಲೆಗಳ ದಂಧೆ ನಡೀತಾ ಇದ್ರೆ ನಿಮ್ಮ ಗಮನಕ್ಕೆ ಬಂದ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ದೇಶದ ಆಂತರಿಕ ಭದ್ರತೆ ನಮ್ಮೆಲ್ಲರ ಜವಾಬ್ದಾರಿ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಆಪರೇಷನ್ ಮುಕ್ತ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.